ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಾವು ಮನೆ ಕಟ್ಟುವಾಗ ನಮ್ಮ ಮನೆಗಳಿಗೆ ಬಾಗಿಲುಗಳು, ಕಿಟಕಿಗಳು ಇಟ್ಟುಕೊಂಡಿರ್ತೇವೆ. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಆ ಬಾಗಿಲನ್ನು ತಟ್ಟುತ್ತಾರೆ. ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಬಾಗಿಲನ್ನು ತಟ್ತಾರೆ ಅಥವಾ ಬೆಲ್ಲನ್ನು ಹಾಕ್ತಾರೆ. ಆವಾಗ ನಾವು ಬಾಗಿಲನ್ನು ತೆಗೆದು ಅವರಿಗೆ ಸಂತೋಷವಾಗಿ ನಾವು ಸ್ವೀಕರಿಸಿಕೊಳ್ಳುತ್ತೇವೆ, ಅತಿಥಿ ಸತ್ಕಾರ ಮಾಡುತ್ತೇವೆ, ಉತ್ತಮವಾಗಿ ಅವರೊಂದಿಗೆ ವ್ಯವಹರಿಸುತ್ತೇವೆ. ಹೌದಲ್ವಾ? ಅದೇ ರೀತಿಯಾಗಿ ದೇವರು ಹೃದಯವೆಂಬ ಬಾಗಿಲಿನ ಬಳಿಯಲ್ಲಿ ಬಂದು ಹೃದಯದ ಬಾಗಿಲನ್ನು ತಟ್ತಾ ಇದ್ದಾನೆ. ನಿನ್ನ ಹೃದಯದ ಬಾಗಿಲನ್ನು ತೆರೆ ಅಂತ ದೇವರು ಹೇಳ್ತಾ ಇದ್ದಾನೆ. ಪ್ರಕಟಣೆಗಳು 3ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂದು. ಯೇಸು ಕ್ರಿಸ್ತನು ಈ ದೇಹವೆಂಬ ದೇಗುಲದ ಮತ್ತು ಹೃದಯವೆಂಬ ಬಾಗಿಲಿನ ದ್ವಾರವನ್ನು ತಟ್ತಾ ಇದ್ದಾನೆ. ಆತನು ಪ್ರೀತಿಯಿಂದ ನಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ಬಂದಿದ್ದಾನೆ. ಆತನು ನಮ್ಮ ಹೃದಯದ ಬಾಗಿಲನ್ನು ತಟ್ಟುವಾಗ ನಾವು ತೆರೆಯುವವರಾಗಿರಬೇಕು ಎಂದು ಇಲ್ಲಿ ತಿಳಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ, ತಟ್ತಾ ಇದ್ದೇನೆ, ನಾನು ತಟ್ಟುವುದನ್ನು ನೀನು ಕೇಳಿಸಿಕೊಂಡರೆ ನಿನ್ನ ಹೃದಯದ ಬಾಗಿಲನ್ನು ತೆರೆ, ನಾನು ಒಳಗೆ ಬರುತ್ತೇನೆ, ನಿನ್ನ ಜೊತೆಗೆ ಊಟ ಮಾಡುತ್ತೇನೆ ಮತ್ತು ನಿನ್ನ ಜೊತೆಗೆ ನಾನಿರುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಆ ಹೃದಯದ ಬಾಗಿಲನ್ನು ನಾವು ತೆರೆಯುವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವವರಾಗಿದ್ದಾರೆ. ಆ ಹೃದಯದಲ್ಲಿರಲಿಕ್ಕಿರುವಂಥ ಎಲ್ಲ ಕಲ್ಮಶವನ್ನು ತೆಗೆದುಹಾಕುವವರಾಗಿದ್ದಾರೆ, ಪಾಪಗಳನ್ನು ತೆಗೆದುಹಾಕುವವರಾಗಿದ್ದಾರೆ, ಶೋಧನೆಗಳನ್ನು ತೆಗೆದುಹಾಕುವವರಾಗಿದ್ದಾರೆ, ಶಾಪಗಳಿಂದ ಬಿಡಿಸುವವರಾಗಿದ್ದಾರೆ. ನನ್ನ ಹೃದಯದಲ್ಲಿರಲಿಕ್ಕಿರುವಂಥ ಕಪಟ, ಮೋಸ, ಪಾಪ, ಶಾಪ ಎಲ್ಲವೂ ಹೊರಟು ಹೋಗುವಂಥದ್ದಾಗಿದೆ. ಕತ್ತಲೆಯು ಹೊರಟು ಹೋಗುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಬೆಳಕಾಗಿ ನನ್ನ ಹೃದಯದಲ್ಲಿ ಬರುವಾಗ ನನ್ನ ಹೃದಯದಲ್ಲಿರಲಿಕ್ಕಿರುವಂಥ ಕತ್ತಲೆಯು ಹೊರಟು ಹೋಗಿ, ಪಾಪಗಳು ಹೊರಟು ಹೋಗಿ, ಸಿಟ್ಟು ಹೊರಟು ಹೋಗಿ, ನನ್ನಲ್ಲಿರುವಂಥ ಗರ್ವ, ಅಹಂಕಾರ ಹೊರಟು ಹೋಗಿ ನನ್ನಲ್ಲಿ ಪ್ರೀತಿ ತುಂಬುವಂಥದ್ದಾಗಿದೆ, ಬೆಳಕು ತುಂಬುವಂಥದ್ದಾಗಿದೆ. ಯೇಸು ಸ್ವಾಮಿ ನನ್ನಲ್ಲಿರುವಾಗ ಯಾವ ಸೈತಾನನು ಅದರಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಈ ದೇಹವನ್ನು, ಈ ಪ್ರಾಣ, ಆತ್ಮ, ಶರೀರಗಳನ್ನು ಆತನು ಕಾಯುವಾತನಾಗಿದ್ದಾನೆ. ನನ್ನ ಹೃದಯದಲ್ಲಿದ್ದುಕೊಂಡು ಆತನ ಯೋಚನೆಗಳು ನನ್ನ ಜೀವಿತದಲ್ಲಿ ಆತನು ನಡೆಸುವಾತನಾಗಿದ್ದಾನೆ. ನನಗೆ ಮಾರ್ಗದರ್ಶನವನ್ನು ಮಾಡುವಾತನಾಗಿದ್ದಾನೆ. ನನಗೆ ನಡೆಯುವಂಥ ಮಾರ್ಗವನ್ನು ತೋರಿಸುವಾತನಾಗಿದ್ದಾನೆ. ನನ್ನೊಟ್ಟಿಗೆ ಉತ್ತಮವಾದ ವ್ಯವಹಾರದಲ್ಲಿದ್ದುಕೊಂಡು ನನಗೆ ನನ್ನ ಜೀವಿತವು ಬೆಳಕಿನೆಡೆಗೆ ನಡೆಸುವಾತನಾಗಿದ್ದಾನೆ. ನನ್ನ ಭವಿಷ್ಯತ್ತು ಉಜ್ವಲ ಮಾಡುವಾತನಾಗಿದ್ದಾನೆ. ನನ್ನ ಭವಿಷ್ಯತ್ತಿಗೋಸ್ಕರ ನಾನು ಏನೆಲ್ಲ ಶ್ರಮೆ ಪಟ್ಟರೂ ಅದು ನನ್ನಿಂದ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿರುವಾಗ ಎಲ್ಲವೂ ನನಗೆ ಉಜ್ವಲವಾಗುತ್ತದೆ, ನನ್ನ ಭವಿಷ್ಯತ್ತು ಉಜ್ವಲವಾಗುತ್ತದೆ, ನನ್ನ ಮಾರ್ಗವು ಸರಾಗವಾಗುತ್ತದೆ. ನನ್ನ ಜೀವಿತದ ಮುಂದಿರಲಿಕ್ಕಿರುವಂಥ ಮಾರ್ಗವು ಕಠಿಣವಾಗಿರುವಾಗ ಅಥವಾ ತಗ್ಗುದಿಣ್ಣೆಗಳಿರುವಾಗ, ಕಷ್ಟ ನಷ್ಟಗಳಿರುವಾಗ, ಕಣ್ಣೀರು ಗೋಳಾಟಗಳಿರುವಾಗ ದೇವರು ಅದರಿಂದ ಬಿಡಿಸುವಾತನಾಗಿದ್ದಾನೆ. ಆ ಒಂದು ಯೇಸು ಸ್ವಾಮಿ ನಮ್ಮ ಹೃದಯವೆಂಬ ಬಾಗಿಲನ್ನು ತಟ್ಟುವಾಗ ನಾವು ತೆರೆಯುವವರಾಗಿದ್ದುಕೊಂಡು ಆತನನ್ನು ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವವರಾಗಿರಬೇಕು. ಪ್ರತಿದಿನ ಆತನು ನಮ್ಮ ಜೊತೆ ಊಟ ಮಾಡುವಾತನಾಗಿದ್ದಾನೆಂದರೆ ಪ್ರತಿದಿನ ಆತನು ತನ್ನ ದೇವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ಹೀಗೆ ಪ್ರಾರ್ಥಿಸಬೇಕು, ಯೇಸುವೆ, ನೀನು ನನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದಿ, ನನ್ನ ಹೃದಯದ ಬಾಗಿಲನ್ನು ನಿನಗೋಸ್ಕರ ನಾನು ತೆರಿತಾ ಇದ್ದೇನೆ. ನನ್ನ ಹೃದಯದಲ್ಲಿ ಬಾ, ನನ್ನೊಂದಿಗೆ ಊಟ ಮಾಡು, ನನ್ನ ಜೀವಿತವು ನಿನ್ನ ಹಸ್ತಕ್ಕೊಪ್ಪಿಸುತ್ತೇನೆ. ಆಮೇನ್ ಎಂದು ನಾವು ಹೇಳುವವರಾಗಿರಬೇಕು. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್, ಆಮೇನ್.